ನಮಸ್ತೆ. ಇವತ್ತು ಕೋಕಂ ರಸಂ ಕನ್ನಡದಲ್ಲಿ ಪುನರ್ಪುಳಿ ಸಾರು ಮಾಡೋಣ. ಬೇಕಾದ ಪದಾರ್ಥಗಳ ಫೋಟೋ ಹಾಕಿದ್ದೇನೆ ನೋಡಿ. ಪುನರ್ಪುಳಿ ಒಣಗಿಸಿದ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇವೆ. ಸಾರು ಮಾಡಲು ನೀರಿಗೆ ಪುನರ್ಪುಳಿ ಸಿಪ್ಪೆ, ಬೆಲ್ಲ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು ಹಾಕಿ ಕುದಿಯಲಿಕ್ಕೆ ಇಡಿ. ಪುನರ್ಪುಳಿ ದೇಹವನ್ನು ತಂಪಾಗಿಸುವುದಲ್ಲದೆ ಪಿತ್ತದೋಷಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿಯಂತ್ರಿಸುತ್ತದೆ. ಇದು ತೂಕ ಇಳಿಸಲು ಸಹಕಾರಿಯಾಗಿದೆ. ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತದೆ. ಡಯಾಬಿಟಿಸನ್ನು ನಿಯಂತ್ರಿಸುತ್ತದೆ. ಪುನರ್ಪುಳಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ3, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಜಿಂಕ್ ಮತ್ತು ಫೋಲಿಕ್ ಆ್ಯಸಿಡ್ ಇದೆ. ಫೈಬರ್ನ ಅಂಶಗಳನ್ನು ಒಳಗೊಂಡಿದೆ. ಇದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಸಾರು ಚೆನ್ನಾಗಿ ಕುದಿದ ನಂತರ ಗ್ಯಾಸನ್ನು ಸಿಮ್ ಮಾಡಿಕೊಳ್ಳಿ. ಆಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಥರ ಗಳಗಳನೆ ಕುದಿಬೇಕು ನೋಡಿ. ಗ್ಯಾಸ್ ಸಿಮ್ ಮಾಡಿ ಸ್ವಲ್ಪ ಹೊತ್ತಾಗಿದೆ. ಸಾರು ಈ ಥರ ಕುದಿಬೇಕು. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ 2 ಚಮಚ ತೆಂಗಿನ ಎಣ್ಣೆ, ಸಾಸಿವೆ, ಕೆಂಪು ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಈ ಥರ ಒಗ್ಗರಣೆಯನ್ನು ಮಾಡಿಕೊಳ್ಳಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಸಾರಿಗೆ ಒಳ್ಳೆಯ ಘಮವನ್ನು ಕೊಡ್ತದೆ. ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇವೆ. ಚೆನ್ನಾಗಿ ಒಗ್ಗರಣೆ ಆಗಲಿ. ಬೆಳ್ಳುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬರ್ತದೆ. ಯಾರೆಲ್ಲ ಪುನರ್ಪುಳಿ ಸಾರನ್ನು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಪುನರ್ಪುಳಿ ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಲಭ್ಯವಿರುತ್ತದೆ. ನೀವು ಬೆಂಗಳೂರಿನಲ್ಲಿ ಇರುವುದಾದರೆ ಮಂಗಳೂರು ಸ್ಟೋರಲ್ಲಿ ನಿಮಗೆ ಸಿಗ್ತದೆ. ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತದೆ. ಕೆಲವರ ಮನೆಯಲ್ಲಿ ಮರವೂ ಇರ್ತದೆ. ಪುನರ್ಪುಳಿಯ ಸೀಸನಲ್ಲಿ ಪುನರ್ಪುಳಿ ಹಣ್ಣನ್ನು ಕೊಯ್ದು ಅದನ್ನು ಒಡೆದು ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಳ್ಳುವಂಥದ್ದು. ಇದನ್ನು ಬಹಳ ವರ್ಷಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಪುನರ್ಪುಳಿ ಸಿಪ್ಪೆ ಏನೂ ಹಾಳಾಗುವುದಿಲ್ಲ. ಬೇಕಾದಾಗ ಸಾರು, ಜ್ಯೂಸ್ ಮಾಡಿ ಕುಡಿಯಬಹುದು. ಈ ಥರ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್. ಮೆಣಸಿನ ಘಮ ಬರ್ತಾ ಇದೆ. ಮೆಣಸನ್ನು ಸಾರಿಗೆ ಹಾಕ್ಕೊಳ್ತಾ ಇದ್ದೇವೆ. ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಇಟ್ಟಿದ್ದೀವಿ. ಬೆಳ್ಳುಳ್ಳಿಯ ಘಮ ಬಹಳ ಚೆನ್ನಾಗಿ ಬರ್ತಾ ಇದೆ. ಒಗ್ಗರಣೆಯ ಸೌಂಡ್ ನಿಮಗೆ ಕೇಳ್ತಾ ಇದೆ ನೋಡಿ. ನೀವು ಇದೇ ಥರನೇ ಮಾಡಿಕೊಳ್ಬೇಕು. ನಿಮಗೆ ಈ ಸಾರಿನ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸಪೋರ್ಟ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.